ಹಾಯ್ ಫ್ರೆಂಡ್ಸ್, ನಾನು ವತ್ಸಲ. ವಲ್ಸಾಸ್ ಕಿಚನ್ ಟಿಪ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮೀನು ಫ್ರೈ ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೇನೆ. ಇದಕ್ಕೆ ಬೇಕಾದ ಸಾಮಗ್ರಿಗಳು: ಒಂದು 4-5 ಮೀನು ತಗೊಂಡಿದ್ದೀನಿ, ಅರಿಶಿನ ಪುಡಿ, ದೊಡ್ಡ ಜೀರಿಗೆ ಸ್ವಲ್ಪ, ಚಿಲ್ಲಿ ಪೌಡರ್, ಒಂದು ಹಸಿಮೆಣಸು, ಅರ್ಧ ನಿಂಬೆಹಣ್ಣು, ಒಂದು ಈರುಳ್ಳಿ, ದೊಡ್ಡದಾದರೆ ಒಂದು ಸಾಕು, ಸಣ್ಣದಾದರೆ ಒಂದೆರಡು ಇರಲಿ. ದೊಡ್ಡ ಈರುಳ್ಳಿ ನಾನು ಒಂದು ತಗೊಂಡಿದ್ದೇನೆ. ಸ್ವಲ್ಪ ಮೆಂತೆ, ಮತ್ತು ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು. ಮತ್ತು ಎಣ್ಣೆ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಮೀನು ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡುವ. ಓಕೆ, ಈಗ ಮೀನು ನಾವು ಈ ಥರ ಕಟ್ ಮಾಡಿದರೆ ಒಳಗಡೆ ಎಲ್ಲ ಮಸಾಲೆ ಹಿಡಿತದಲ್ವಾ, ಅದರಿಂದ ಈ ಥರ ಕಟ್ ಮಾಡಿ ಆದಮೇಲೆ ನಾವು ಮಸಾಲೆ ಎಲ್ಲ ಮಿಕ್ಸ್ ಮಾಡುವ. ಈಗ ನಾವು ಮೀನಿಗಿರೋ ಮಸಾಲೆ ರೆಡಿ ಮಾಡುವ. ಅದಕ್ಕೀಗ ನಾನು ಈ ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೀಗ ಇದೆಲ್ಲವನ್ನು ನಾವು ಮಿಕ್ಸಿಗೆ ಹಾಕುವ ಒಂದೊಂದಾಗಿ. ಈರುಳ್ಳಿ, ಜೀರಿಗೆ, ಶುಂಠಿ ಹಾಕುವ ಸ್ವಲ್ಪ, ಬೆಳ್ಳುಳ್ಳಿ ಚೂರು ಚೂರು ಹಾಕಿದರೆ ಸಾಕು ಒಂದು ಸ್ಮೆಲ್ಲಿಗೆ. ಮೆಣಸಿನ ಪುಡಿ ಹಾಕುವ, ಒಂದು ಖಾರ ನೋಡಿಬಿಟ್ಟು ಹಾಕುವ ನಮಗೆ ಎಷ್ಟು ಅಂತ. ಒಂದು 3 ಟೀ ಸ್ಪೂನ್ ಹಾಕಿದ್ದೇನೆ. ಅರಿಶಿನ ಪುಡಿ ಸ್ವಲ್ಪ, ಒಂದು ಚೂರು ಮೆಂತೆ, ತುಂಬ ಬೇಡ, ಸ್ವಲ್ಪ. ಮತ್ತು ಒಂದು ಹಸಿಮೆಣಸು ಹಾಕ್ತಾಯಿದ್ದೀನಿ. ಇದಷ್ಟು ಖಾರ ಇಲ್ಲ, ಒಂದು ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ನಾನೊಂದು ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ ನಿಂಬೆಹಣ್ಣು ಹಾಕದೇ ಇರೋರು ಬೇಕಾದರೆ ಹುಣಸೆ ಹುಳಿ ಹಾಕ್ಬೋದು. ಚೂರು ಉಪ್ಪು ಹಾಕುವ, ಸ್ವಲ್ಪ ಸಾಕು. ಈಗ ಇದನ್ನು ನಾವು ಮಿಕ್ಸಿಲಿ ಹಾಕಿ ಸ್ವಲ್ಪ ನೈಸಾಗಿ ರುಬ್ಬಬೇಕು. ಈಗ ಮೀನಿಗಿರೋ ಮಸಾಲೆ ರೆಡಿಯಾಗಿದೆ. ಈಗ ಇದು ನಾವು ಮೀನಿಗೆ ಹಾಕುವ. ಕೈಯಿಂದನೇ ಹಾಕುವ ನಾವು, ಆಗ ಅದರೊಳಗಡೆ ಎಲ್ಲ ಹೋಗ್ತದಲ್ಲ ಕರೆಕ್ಟಾಗಿ. ಆ ಥರ ಮೀನು ಪೀಸ್ ಮಾಡಿದರೆ ಮಸಾಲೆ ಎಲ್ಲ ಒಳಗಡೆ ಹೋಗ್ತದೆ. ಎಲ್ಲ ಮೀನಿಗೂ ನಾವು ಈ ಥರ ಮಸಾಲೆನ ಹಾಕುವ. ಮಸಾಲೆ ಈಗ ಎಲ್ಲ ಮೀನಿಗೆ ಆಗಿದೆ. ಈಗ ನಾವು ಇದನ್ನು ಫ್ರೈ ಮಾಡುವ. ದೋಸೆ ತವ ಇಡ್ತಾ ಇದ್ದೀನಿ, ಫ್ರೈ ಮಾಡುವ. ನಮಗೀಗ ತವ ಬಿಸಿಯಾಗಿದೆ, ಎಣ್ಣೆ ಹಾಕುವ ನಮಗೀಗ. ಫ್ರೈ ಮಾಡಲಿಕ್ಕಿರೋ ಎಣ್ಣೆ ತುಂಬ ಜಾಸ್ತಿನೇ ಇರಲಿ ಎಣ್ಣೆ. ಮೀನು ಹಾಕ್ತಾ ಇದ್ದೀನಿ ಈಗ.
ಮೀಡಿಯಮ್ ಫ್ಲೇವರಲ್ಲಿ ಇಟ್ಟಿದ್ದೀನಿ ನಾನು. ಹಾಗೆ ಸ್ವಲ್ಪ ರೋಸ್ಟ್ ಆಗಲಿ. ಸ್ವಲ್ಪ ರೋಸ್ಟ್ ಆದಮೇಲೆ ನಾವು ಅದನ್ನು ತಿರುಗಿಸುವ. ಓಕೆ, ಈಗ ಸ್ವಲ್ಪ ರೋಸ್ಟ್ ಆಗಿದೆ. ಈಗ ನಾವು ಇದನ್ನು ತಿರುಗಿಸುವ ಈ ಥರ. ತುಂಬ ಹೈ ಫ್ಲೇಮಲ್ಲಿಟ್ಟು ಅದು ತುಂಬ ಬೇಗ ಅದು ಕಪ್ಪಾಗಿರ್ತದೆ. ನಿಧಾನವಾಗಿ ಇದನ್ನು ಬಾಯ್ಲ್ ಮಾಡಬೇಕು. ನಮಗೆ ಮೇಲೆ ಸ್ವಲ್ಪ ನಮಗೆ ಆಯಿಲ್ ಹಾಕುವ. ಸ್ವಲ್ಪ ಹೊತ್ತು ರೋಸ್ಟ್ ಆಗಬೇಕು, ಸ್ವಲ್ಪ ಆಯಿಲ್ ಹಾಕುವ. ಸಣ್ಣ ಫ್ಲೇಮಲ್ಲೇ ಇಟ್ಟು ಅದನ್ನು ರೋಸ್ಟ್ ಮಾಡಿದರೆ ಸಾಕು. ಆಗ ನಿಧಾನವಾಗಿ ಬೇಯ್ತದೆ. ಓಕೆ, ಈಗ ಮೀನು ಫ್ರೈ ರೆಡಿಯಾಗಿದೆ. ನಮಗೀಗ ಸ್ಟವ್ ಆಫ್ ಮಾಡುವ. ಓಕೆ ಫ್ರೆಂಡ್ಸ್, ಈಗ ಫಿಶ್ ಫ್ರೈ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಈ ಮೂಲಕ ನಾನು ಇನ್ನು ಮುಂದೆ ಅಪ್ಲೋಡ್ ಮಾಡುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ. ಹಾಗೆ ಕಳೆದ ವಿಡಿಯೋದಲ್ಲಿ ನಾನು ಫಿಶ್ ಕರಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳಿದ್ದೇನೆ. ಆ ವಿಡಿಯೋವನ್ನು ನೋಡದೇ ಇರುವವರು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿದ್ದೇನೆ, ನೋಡ್ಬೋದು. ಓಕೆ ಫ್ರೆಂಡ್ಸ್, ಇನ್ನೊಂದು ಹೊಸ ರುಚಿಕರವಾದ ರೆಸಿಪಿಯೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಆಗ್ತೇನೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭ ದಿನ. ಬಾಯ್.